Okay, so in the previous class we have seen with evolution of C sharp. Okay, so in the previous class, so we have done with the evaluation of C sharp. So allen nodidvi what is internet nodidvi. So how internet is growing on then nodidvi. Okay, next internet in disadvantages nodidvi. So 5 types of disadvantages. So adanna overcome ಮಾಡಕ್ಕೆ ಏನು ಮಾಡ್ದ ಬಿಲ್ ಗೇಟ್ಸ್. Okay, so Bill Gates in the September 2000 ಸೊ ಅದನ್ನ ಓವರ್ಕಮ್ ಮಾಡಾಕ ಹೊಸ ಇನ್ವೆನ್ಷನ್ ಮಾಡ್ಬೇಕಂತ ಹೇಳಿ ಮಾಡ್ದ. ಸೊ ವಿಚ್ ಈಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ದ ವೆಬ್ ಅಪ್ಲಿಕೇಶನ್ಸ್. ಓಕೆ, ಸೊ ಬರೀ ವೆಬ್ ಅಪ್ಲಿಕೇಶನ್ಸ್ಗೆ ಚಲೋ ಅಪ್ಲಿಕೇಬಲ್ ಆಗ್ಬೇಕಂತ ಹೇಳಿ ಇನ್ವೆನ್ಷನ್ ಸ್ಟಾರ್ಟ್ ಮಾಡ್ದ. ಸೊ ಅದರ ರಿಸಲ್ಟ್ ಏನ್ ಬಂತು ನಿಮ್ಗೆ ಡಾಟ್ ನೆಟ್ ಫ್ರೇಮ್ ವರ್ಕ್ ಬಂತು. ಸೊ ಸೇಮ್ ಇನ್ ದ ಸೇಮ್ ಕಾನ್ಫರೆನ್ಸ್ ಡಾಟ್ ನೆಟ್ ಫ್ರೇಮ್ ವರ್ಕ್ ಒಳಗೆ ಯಾವ್ದು ಬಂತ ಸಿ ಶಾರ್ಪ್ ಲ್ಯಾಂಗ್ವೇಜ್ ಇನ್ವೆಂಟ್ ಮಾಡ್ದ. ಸೊ ಅವೆರಡೂ ಹೆಂಗ್ ಅದಾವ ಅಂತಂದ್ರೆ ಒಬ್ರಿಗೆ ಬಿಟ್ಟು ಒಬ್ರು ಇರಂಗಿಲ್ಲ ಹಂಗ. ಸೊ ವಿತೌಟ್ ಸಿ ಶಾರ್ಪ್ ಡಾಟ್ ನೆಟ್ ಫ್ರೇಮ್ ವರ್ಕ್ ಇಲ್ಲ, ಡಾಟ್ ನೆಟ್ ಫ್ರೇಮ್ ವರ್ಕ್ ವಿತೌಟ್ ದಟ್ ಸಿ ಶಾರ್ಪ್ ಇಲ್ಲ ಅಂತ ಹೇಳಿ. ಸೊ ದೇ ಆರ್ ಬಾಂಡೆಡ್ ಟುಗೆದರ್ ಅಂತ ಹೇಳ್ತಾನೆ. ಸೊ ಆಫ್ಟರ್ ದಟ್ ಸಮ್ ಫೀಚರ್ಸ್ ಬಗ್ಗೆ ನೋಡಿದ್ವಿ, ಯಾವ ಯಾವ ಲ್ಯಾಂಗ್ವೇಜಸ್ ನಿಂತ ಏನೇನ್ ಫೀಚರ್ಸ್ ಬಂದಾವ ಸಿ ಶಾರ್ಪ್ ಅಂತ. ಸೊ ದಿಸ್ ಆಲ್ ವಿ ಹ್ಯಾವ್ ಸೀನ್ ಇನ್ ದ ಪ್ರೀವಿಯಸ್ ಕ್ಲಾಸ್. ಓಕೆ, ರಿಮೆಂಬರ್ಡ್ ಎವ್ರಿಬಡಿ? ರಿಮೆಂಬರ್ಡ್? Yes or no? Plan ಕೊಡಂಗಿಲ್ಲಪ್ಪ ಇವು. Okay. Okay, lower your hands. So next we'll go for the characteristics of C sharp. Okay. So the next heading is ಅದು ಏನಾಗಿದೆ ವರ್ಚುವಲ್ ಸ್ಕ್ರೀನ್ ಒಳಗ ರೇಂಜ್ ಇರ್ತದೆ, ಎಷ್ಟೇ ರೇಂಜ್ PPT ಮಾಡ್ಬೇಕಂತ ಹೇಳಿ. ಸೊ ಅಲ್ಲಿ ನಂದು ಏನಾಗಿದೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಸಿ ಶಾರ್ಪ್ ಏನ್ ಮಾಡೀನಿ, ಸ್ವಲ್ಪ ದೊಡ್ಡ ಫಾಂಟ್ ಮಾಡೀನಿ. ಸೊ ಅದು ಕಟ್ ಆಗಿದೆ. Okay, don't worry about that. The topic name is characteristics of C sharp. Okay, clear everybody? Camera problem alla adu PPT problem ಆಗಿರ್ತದೆ. Okay, font size ದೊಡ್ಡದಾಗಿದೆ ಅಷ್ಟೇ, ಮತ್ತೇನಿಲ್ಲ. So the next topic is characteristics of C sharp. So as pointed out earlier, the main design goal of C sharp was simplicity rather than pure power. Okay, so ಪೈಲಾ ಹೇಳಿದ್ವಿ ಏನಂತ ಹೇಳಿ the main design goal of C sharp. Okay, the C sharp in main goal ಏನಂತಂದ್ರೆ simplicity rather than pure power ಅಂತಂದ್ರೆ C sharp ಏನದ ಸಿಂಪಲ್ ವೇದ್ ಆಗದ ಅಂತ ಹೇಳತಾನ. ಓಕೆ, ಸೊ ದ ಮೇನ್ ಗೋಲ್ ಆಫ್ C sharp ವಾಸ್ ದ ಸಿಂಪ್ಲಿಸಿಟಿ. ಸೊ ಎಲ್ಲಿ ನೋಡಿದ್ರಿ ಇದನ್ನ ಅಂತಂದ್ರೆ ಇಂಟ್ರೊಡಕ್ಷನ್ ಒಳಗೆ ನೋಡಿದ್ರಿ. ಓಕೆ, ಸೊ ಇಂಟ್ರೊಡಕ್ಷನ್ ಒಳಗ ವಿ ಹ್ಯಾವ್ ಸೀನ್ ಅಬೌಟ್ ದ ಸಿಂಪಲ್ C sharp is a simple language ಅಂತ ಒಂದು 2 to 3 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡೇನೆ ಅದಕ್ಕಂತ ಹೇಳಿ. ಓಕೆ, ಸೊ ಅಲ್ಲಿ ನಾವು ನೋಡ್ತೀವಿ ಏನಂತ ಹೇಳಿ C sharp is a simple or simplicity rather than the pure power ಅಂತ ಹೇಳಿದೆ. ಓಕೆ, so C sharp fulfills the need for a language that is easy to write, read and maintain, and also provides the power and flexibility of C++. Okay, so C sharp ಏನದ it fulfills the languages. Okay, so ಏನ್ ಲ್ಯಾಂಗ್ವೇಜ್ ಫುಲ್ಫಿಲ್ ಮಾಡ್ತದೆ ಅಂತಂದ್ರೆ ಒಂದ್ ಪರ್ಫೆಕ್ಟ್ ಲ್ಯಾಂಗ್ವೇಜ್ ಅಂತ ಹೇಳ್ಬೋದು C sharp ನ. ಓಕೆ, ಸೊ ಎವ್ರಿ ಲ್ಯಾಂಗ್ವೇಜ್ ಹೆಂಗಿರ್ಬೇಕು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಹಂಗ ಅದು ಫುಲ್ಫಿಲ್ ಮಾಡ್ತದ ಅಂತ ಹೇಳ್ತಾನ. ಸೊ ಏನೇನ್ ಅಂತಂದ್ರೆ ಇಟ್ ಈಸ್ ಈಸಿ ಟು ರೀಡ್, okay, and it is easy to write and it is easy to maintain also. So one programming language perfect anta yavag heltivi antandre when it is easy to read, write and to maintain. So C sharp enada vandu perfect or it fulfills the programming language anta helbodu. Okay, and it takes some powers from the C++. ಅಂದ್ರೆ flexibility powers ಅವೆಲ್ಲ ಇದರಿಂದ ತಗೋತದೆ C++. Okay, last in the previous class evolution ಆಗಿ ನೋಡಿದ್ವಿ ನಾವು C sharp ನಿಂದ ಹೆಂಗ್ ಫೀಚರ್ಸ್ ತಗೋತದೆ ಅಂತ ಹೇಳಿ. ಓಕೆ, C++ ಅಂತ. ಓಕೆ, ಸೊ ಅದ್ರ ಬಗ್ಗೆ ಹೇಳ್ತಾನೆ. ಸೊ ನೆಕ್ಸ್ಟ್ ದ ಲ್ಯಾಂಗ್ವೇಜ್ ದಟ್ ಈಸ್ ಡಿಸೈನ್ ಫಾರ್ ಬೋತ್ ಕಂಪ್ಯೂಟಿಂಗ್ ಅಂಡ್ ಕಮ್ಯುನಿಕೇಶನ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಸೆವರಲ್ ಕೀ ಫೀಚರ್ಸ್. ಸೊ ಇಲ್ಲೇನದ ನೋಡ್ರಿ ಥರ್ಡ್ ಪಾಯಿಂಟ್. ಸೊ ಈ ಲ್ಯಾಂಗ್ವೇಜ್ ಏನದ ಎದ್ರ ಸಲಕ್ ಡಿಸೈನ್ ಆಗ್ಯದ, ಕಂಪ್ಯೂಟಿಂಗ್ ಸಲಗೂ ಡಿಸೈನ್ ಆಗ್ಯದ ಮತ್ತೆ ಕಮ್ಯುನಿಕೇಶನ್ ಸಲಗೂ ಡಿಸೈನ್ ಆಗ್ಯದ ಅಂತ ಹೇಳ್ತಾನೆ. ಸೊ ಬೋತ್ ದ characters that is computing and communication ಎರಡನ್ನೂ ಫುಲ್ಫಿಲ್ ಮಾಡ್ತದೆ ಯಾವುದು C sharp. ಓಕೆ, ಸೊ ಇದ್ರ ಬಗ್ಗೆ ಕೊಟ್ಟಾನ. ನೆಕ್ಸ್ಟ್ ನೀವು we have some characteristics. simplicity ಅಂದ್ರೆ ಏನು ಡೆಫಿನೇಷನ್ ಕೊಟ್ಟಾನ. ಓಕೆ, flexibility ಅಂದ್ರೆ ಡೆಫಿನೇಷನ್ ಕೊಟ್ಟಾನ, ಆಮೇಲೆ ಕಂಪ್ಯೂಟಿಂಗ್ ಅಂದ್ರೆ ಡೆಫಿನೇಷನ್ ಕೊಟ್ಟಾನ, ಕಮ್ಯುನಿಕೇಶನ್. ಸೊ ಇದ್ರದೆಲ್ಲ ನೆಕ್ಸ್ಟ್ ನೋಡ್ತೀವಿ ನಾವು. ಓಕೆ, ಸೊ we'll go for the next slide. We'll see the actual characteristics. It's just the introduction to the characteristics. So we have, okay, so there are 8 types of characteristics. Okay,
if they will ask for the examination, what are the characteristics of C sharp, okay, or what are the characteristics of .NET frameworks, okay, you have to mention these 8. So one is simple, object oriented, compatible, consistent, type safe, interoperability, modern, versional, flexible, okay. So these are the 8 characteristics of C sharp, okay. So one by one ಅದನ್ನ explanation ಮಾಡ್ಕೊತ ಹೋಗ್ಯಾನ. ನೋಡ್ಕೋತಿದ್ರೆ ನೋಡ್ಕೋರಿ ಚಂದ. One is simple, second one is object oriented, third one is compatible, fourth one is consistent, fifth one is type safe, sixth one is interoperable, seventh one is modern, eighth one is versionable, flexible, okay. So these are the 8 characteristics of C sharp, okay. So we'll go for the next slide. Next another one ಬಗ್ಗೆ explain ಮಾಡ್ಕೊತ ಹೋಗ್ಯಾನ. So we'll go for first one, simple. First one is simple. Okay. C sharp simplifies C++ by eliminating IRA sum. Okay, that is nothing but annoying anta karitira. Okay, operations such as operations ಕೊಟ್ಟಾನ. So ಏನದ C sharp ನಾಗ ಏನದ ಇವು ಏನ್ ಸಿಂಬಲ್ಸ್ ಅದಾವ, ಲೈಕ್ ಇದು ಆರೋ ಮಾರ್ಕ್ ಇರೋದಾಗ್ಲಿ, ಆಮೇಲೆ ಸ್ಕೋಪ್ ರೆಸೊಲ್ಯೂಷನ್ ಆಗ್ಲಿ, ಕಾಮಾ ಆಗ್ಲಿ, ಸೊ ಪಾಯಿಂಟರ್ಸ್ ಆಗ್ಲಿ, ಸೊ C++ ನಾಗ ಅವೇನದ ಇವೆಲ್ಲ ಎಲಿಮಿನೇಟ್ ಮಾಡ್ತಿದ್ ಯಾವುದು ಸಿ ಶಾರ್ಪ್. ಓಕೆ, ಸೊ C++ ನಾಗ ಅವಕ್ಕೆಲ್ಲ ಪರ್ಟಿಕ್ಯುಲರ್ ಮೀನಿಂಗ್ ಅದಾವ. ಸೊ ಆರೋ ಮಾರ್ಕ್ ಅಂದ್ರೆ ಏನಂತ ಕರಿತೀವಿ ನಾವು, ದಿಸ್ ಪಾಯಿಂಟರ್ ಅಂತ ಕರಿತೀವಿ. ಓಕೆ, ಇದು ಡಬಲ್ 4 ಡಾಟ್ಸ್ ಗೆ ಏನಂತ ಕರಿತೀವಿ, ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್ಸ್ ಅಂತ ಕರಿತೀವಿ. ಓಕೆ, ಸೊ ಇನ್ C++ we have special meaning for that. Okay, but C sharp simplifies that. Simplifies means ಅದನ್ನೆಲ್ಲ ತೆಗಿತದ ಅಂತ ಹೇಳ್ತಾನೆ. ಓಕೆ, ಸೊ C sharp simplifies that. Okay, okay, next second one, C sharp treats integer and boolean data type as two entirely different data types. Okay, so C sharp ನಾಗ ಏನಂದ್ರೆ integer ಮತ್ತು boolean ಎರಡು ಡಿಫರೆಂಟ್ ಡಾಟಾ ಟೈಪ್ಸ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಯಾವುದು C sharp ಮತ್ತು C sharp ಒಳಗ integer ಮತ್ತು boolean ಎರಡು ಟೂ ಡಿಫರೆಂಟ್ ಟೈಪ್ಸ್ ಅಂತ ಹೇಳ್ತೀವಿ ನಾವು. ಓಕೆ, this means that the use of single equal to in place of double equal to if statements will be caught by the compiler. Okay, ಅಂದ್ರೆ ಏನಂತಂದ್ರೆ ಸಿಂಗಲ್ ಈಕ್ವಲ್ ಟು ಬ್ಯಾರೆ, ಡಬಲ್ ಈಕ್ವಲ್ ಟು ಬ್ಯಾರೆ. ಓಕೆ, ಇವನ್ ಇನ್ ಸಿ ಆಲ್ಸೋ ವಿ ಹ್ಯಾವ್ ಸೀನ್ ಲೈಕ್ ದಟ್ ಓನ್ಲಿ, ಸಿಂಗಲ್ ಈಕ್ವಲ್ ಟು ಬ್ಯಾರೆ, ಡಬಲ್ ಈಕ್ವಲ್ ಟು ಬ್ಯಾರೆ. ಸೊ ಇಲ್ಲೂ ಏನದ ಎರಡೂನು ಬೇರೆ ಬೇರೆ ಅಂತ ಹೇಳಿ ಕನ್ಸಿಡರ್ ಮಾಡ್ತದೆ. ಓಕೆ, ನೆಕ್ಸ್ಟ್ ಅವನಿಗೆ ಚೆಕ್ ಮಾಡಂತೇಳಿ ಅನಿಲ್, ಆಕಾಶ ಡ್ರಾಮಿಗೆ ಚೆಕ್ ಮಾಡಂತೇಳಿ ನೆಟ್ ಕನೆಕ್ಷನ್ ಜಾಯಿನ್ ಆಗಾಕತ್ತಿಲ್ಲ ಅಂತ ಒಂದು ಫೋಟೋ. ಅನಿಲ್ ಸೇಮ್ ಟು ಚೆಕ್. ಎಲ್ಲಾದು ಆಗ್ಯದ, ಅವಂದಾಗಿಲ್ಲ ಅಂತಂದ್ರೆ ಅವ್ನ್ ನೆಟ್ ಚೆಕ್ ಮಾಡಂತ ಹೇಳ ಅನಿಲ್. Okay, so we'll move on the next. First one ತಿಳಿತಾ? So simple ಅಂದ್ರೆ ತಿಳಿತಾ ಎಲ್ಲರಿಗೂ understood? Why C sharp is a simple language ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕಂತಂದ್ರೆ, ಫಸ್ಟ್ C++ ಒಳಗೆ ಏನ್ ಸಿಂಬಲ್ಸ್ ನಾವು ಸ್ಪೆಷಲೈಸ್ಡ್ ಅಂತ ಕರಿತೀವಲ್ಲ, ಲೈಕ್ ಆರೋ ಮಾರ್ಕಿಗೆ ದಿಸ್ ಆಪರೇಟರ್, ಡಬಲ್ 4.6 ಸ್ಕೋಪ್ ರೆಸೊಲ್ಯೂಷನ್ ಆಪರೇಟರ್, ಸೊ ಅವೆಲ್ಲ ಏನಂತಲ್ಲ C sharp ನಾಗ ಸಿಂಪ್ಲಿಫೈಸ್ ಮಾಡ್ಯಾರ ಅಂತ ಹೇಳ್ತೀವಿ ನಾವು. ಓಕೆ, ಸೊ ಅಂದ್ರೆ ಅದನ್ನ ತೆಗ್ದಾರ ಅಂತ ಹೇಳ್ಬೋದು. ಓಕೆ, ಸೊ C sharp ಸೆಕೆಂಡ್ ಒನ್, C sharp ಇಂಟಿಜರ್ ಮತ್ತೆ ಬೂಲಿಯನ್ ಎರಡು ಡಿಫ್ರೆಂಟ್ ಡಾಟಾ ಟೈಪ್ಸ್ ಅಂತ ಹೇಳ್ತಾನೆ. ಸೊ ಥರ್ಡ್ ಒನ್ ಏನು, ಒನ್ ಡಬಲ್ ಈಕ್ವಲ್ ಟು. ಓಕೆ, ಸೊ ಒನ್ ಈಕ್ವಲ್ ಟು ನ ಡಬಲ್ ಈಕ್ವಲ್ ಟು ನ ಬೇರೆ ಬೇರೆ ಅಂತ ಹೇಳ್ತಾನೆ. ಓಕೆ, ದಿಸ್ ಮೀನ್ಸ್ ದಟ್ ದ ಯೂಸ್ ಆಫ್ ಸಿಂಗಲ್ ಈಕ್ವಲ್ ಟು ಇನ್ ಪ್ಲೇಸ್ ಆಫ್ ಡಬಲ್ ಈಕ್ವಲ್ ಟು ಸೊ ವಿಲ್ ಬಿ ಕಾಟ್ ಬೈ ದ ಕಂಪೈಲರ್. ಅಂದ್ರೆ ನೀವು ಸಿಂಗಲ್ ಈಕ್ವಲ್ ಟು ಹಾಕದಲ್ಲಿ ಡಬಲ್ ಈಕ್ವಲ್ ಟು ಹಾಕಿದ್ರಿ ಅಂತಂದ್ರೆ ಅವೆರಡೂ ಬೇರೆ ಇದಾವ. ಸೊ ಕಂಪೈಲರ್ ಏನ್ ಮಾಡ್ತದ, ಅದನ್ನ ಕಾಟ್ ಮಾಡ್ತದೆ. ಕಾಟ್ ಅಂದ್ರೆ ಎರರ್ ಕೊಡ್ತದೆ ನಿಮಗೆ. ಸೊ ಸಿಂಗಲ್ ಯು ಹ್ಯಾವ್ ಆಲ್ರೆಡಿ ಸೀನ್ ಇನ್ ದ ಸಿ. ಓಕೆ, ಸೊ ಸಿಂಗಲ್ ಈಕ್ವಲ್ ಟು ಕೆಲಸ ಏನು, ಡಬಲ್ ಈಕ್ವಲ್ ಟು ಕೆಲಸ ಏನು. ಓಕೆ, ಸಿಂಗಲ್ ಈಕ್ವಲ್ ಟು ಏನ್ ಮಾಡ್ತದ, ಅಸೈನ್ ಮಾಡ್ತದೆ. ಓಕೆ, ಸೊ ಡಬಲ್ ಈಕ್ವಲ್ ಟು ಏನ್ ಮಾಡ್ತದ ಅಂತಂದ್ರೆ ವಿಲ್ ಚೆಕ್ ಫಾರ್ ಈಕ್ವಾಲಿಟಿ. ಓಕೆ, ಸೊ ಅಂತಲ್ಲಿ ಏನದಲ್ಲ ಕಂಪೈಲರ್ ಏನ್ ಮಾಡ್ತದ, ಕಾಟ್ ಮಾಡ್ತದ ಅಂತ ಹೇಳ್ತಾನೆ. ಅಂದ್ರೆ ವಿಲ್ ಗೆಟ್ ಎರರ್ಸ್. ಕ್ಲಿಯರ್ ಕಾವೇರಿ? ಥರ್ಡ್ ಪಾಯಿಂಟ್, ಎವ್ರಿಬಡಿ ಕ್ಲಿಯರ್ ದೀಸ್ 3 points?
Raise your hands. Everybody cleared these 3 points? Okay. Okay. Lower your hands. We'll go for the next one. So second one is consistent. So C sharp supports second characteristic is consistent. Okay, so C sharp supports an unfilled type system which eliminates the problem of varying ranges of integer types. Okay, so all ಏನಾಯ್ತು C sharp ಒಳಗ unfilled type system ಅಂತ support ಮಾಡ್ತದೆ. So ಅದು ಆ system ಏನಂತಂದ್ರೆ that means eliminates the problem of varying ranges of integer type. So integer type ಒಳಗ ಏನ್ ರೇಂಜಸ್ ಆಗ್ತದೆ ನೋಡಿ. ಫಾರ್ ಎಕ್ಸಾಂಪಲ್ ಇಂಟಿಜರ್ ನಾವು ಎಷ್ಟು ಕೊಡ್ತೀವಿ 2 ಬೈಟ್ಸ್ ಅಂತ ಕೊಡ್ತೀವಿ. ಓಕೆ, ಇಂಟಿಜರ್ ಇಂದ ಎಷ್ಟು ಡಾಟಾ ಟೈಪ್ ಸೈಜ್ 2 ಬೈಟ್ಸ್. ಓಕೆ, ಸೊ ಅದ್ರ ಪ್ರಾಬ್ಲಮ್ ಏನದ, ಈಗ 2 ಬೈಟ್ಸ್ ಇದ್ದಲ್ಲಿ ನಾನು 4 ಬೈಟ್ಸ್ ಕೊಟ್ಟ ಅಂತಂದ್ರೆ ನಾ ಎಲ್ಲಿಗೆ ಹೋಗ್ಬೇಕು, ಲಾಂಗ್ ಗೆ ಹೋಗ್ಬೇಕು. ಓಕೆ, ಸೊ ಲಾಂಗ್ ಡಾಟಾ ಟೈಪ್ ಗೆ ಹೋಗ್ಬೇಕು. ಸೊ ಅಂತ ಪ್ರಾಬ್ಲಮ್ ಏನದಲ್ಲ ಎಲಿಮಿನೇಟ್ ಮಾಡ್ತದೆ ಅಲ್ಲಿ ಸಿ ಶಾರ್ಪ್ ಒಳಗೆ. ಓಕೆ, ಸೊ ವೇರಿಂಗ್ ರೇಂಜಸ್ ಪ್ರಾಬ್ಲಮ್, ಸೊ ದಟ್ ಈಸ್ ಕಾಲ್ಡ್ ಆಸ್ ಯೂನಿಫೈಡ್ ಟೈಪ್ ಸಿಸ್ಟಮ್ ಅಂತ ಹೇಳಿ. ಸೊ ಅಲ್ಲಿ ಏನ್ ಮಾಡ್ತದೆ ಅಂತಂದ್ರೆ ಎನಿ ವೇರಿಂಗ್ ರೇಂಜಸ್ ಪ್ರಾಬ್ಲಮ್ ಇತ್ತಂತಂದ್ರೆ ಅದನ್ನ ಎಲಿಮಿನೇಟ್ ಮಾಡ್ತದೆ. ವೇರಿಂಗ್ ರೇಂಜಸ್ ಇಸ್ ನಥಿಂಗ್ ಬಟ್ ಅಬೌಟ್ ದ ಸೈಜ್, ಡಾಟಾ ಟೈಪ್ಸ್ ಇಂದ ಸೈಜ್ ಅಂತ ಹೇಳ್ಬೋದು. ಸೊ ಅದನ್ನ ಎಲಿಮಿನೇಟ್ ಮಾಡ್ತದೆ ಅಲ್ಲಿ ಸಿ ಶಾರ್ಪ್ ಒಳಗೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಆಲ್ ಟೈಪ್ಸ್ ಆರ್ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್ ಅಂಡ್ ಡೆವಲಪರ್ಸ್ ಕ್ಯಾನ್ ಎಕ್ಸ್ಟೆಂಡ್ ದ ಟೈಪ್ ಸಿಸ್ಟಮ್ ಸಿಂಪಲ್ ಅಂಡ್ ಈಸಿಲಿ. ಓಕೆ, ಸೊ ಇಲ್ಲಿ ಎಲ್ಲಾ ಡಾಟಾ ಟೈಪ್ಸ್ ನ ಆಬ್ಜೆಕ್ಟ್ಸ್ ಅಂತ ಟ್ರೀಟ್ ಮಾಡ್ತದೆ ಅಲ್ಲಿ ಸಿ ಶಾರ್ಪ್ ಒಳಗೆ. ಎನಿ ಡಾಟಾ ಟೈಪ್ಸ್, ಇಟ್ ಮೇ ಬಿ int, float, long, double int. ಓಕೆ, ಸೊ ಏನೇ ಇರ್ಬೋದು. ಓಕೆ, ಸೊ ಎಲ್ಲಾ ಡಾಟಾ ಟೈಪ್ಸ್ ನ ಒಂದು ಆಬ್ಜೆಕ್ಟ್ಸ್ ಅಂತ ಟ್ರೀಟ್ ಮಾಡ್ತದೆ. ಸೊ ಅದನ್ನ ಏನ್ ಮಾಡ್ತದೆ ಅಂತಂದ್ರೆ ಅಂಡ್ ಅದು ಎದಕ್ಕೆ ಆಬ್ಜೆಕ್ಟ್ಸ್ ಅಂತ ಟ್ರೀಟ್ ಮಾಡ್ತದೆ ಅಂತಂದ್ರೆ ಅದು ಸಿಸ್ಟಮಿಗೆ ಈಸಿ ಆಗ್ಲಿ ಮತ್ತೆ ಸಿಂಪ್ಲಿಸಿಟಿ ಆಗ್ಲಿ ಅಂತ ಹೇಳಿ. ಸೊ ನೀವೇ ನೆಕ್ಸ್ಟ್ ಪ್ರೋಗ್ರಾಮ್ ಬರಕ್ ಸ್ಟಾರ್ಟ್ ಮಾಡಿದ್ರಂದ್ರೆ ಗೊತ್ತಾಗ್ತದೆ. ಸೊ ನಾವು ಸಿ ಒಳಗೆ ಏನ್ ಮಾಡ್ಬೇಕಾಗ್ತಿತ್ತ, ಇಂಟ್ ನಾವು ಇಂಟಿಜರ್ ಟೈಪ್ ಯೂಸ್ ಮಾಡತ್ತಿದ್ವಿ ಅಂದ್ರೆ ಇಂಟ್ ಅಂತ ಬರಿಬೇಕಾಗ್ತಿತ್ತ. ಓಕೆ, ಸೊ ಅದ್ರ 2 ಬೈಟ್ಸ್ ಗಿಂತ ಹೆಚ್ಚಿಗೆ ಹೋತಂದ್ರೆ ಲಾಂಗ್ ಅಂತ ಬರಿಬೇಕಾಗ್ತಿತ್ತ. ಸೊ ಫ್ಲೋಟ್ ಬಗ್ಲಿ ಡಬಲ್ ಅಂತ. ಸೊ ಹಂಗ ನಾವು ಮೆನ್ಷನ್ ಮಾಡ್ಕೊಂಡ್ ಬರಿಬೇಕಾಗ್ತಿತ್ತು. ಬಟ್ ಸಿ ಶಾರ್ಪ್ ನಾಗ ನಿಮಗೆ ಈಸಿಲಿ ಆಗ್ಬಿಡ್ತದೆ, ಅಲ್ಲಿ ಮೆನ್ಷನ್ ಮಾಡೋದ್ ಬೇಕಾಗಿಲ್ಲ, ಅದು ಬೈ ಡಿಫಾಲ್ಟ್ ತಗೊಂಡ್ಬಿಡ್ತದೆ. ಓಕೆ, ಸೊ ಅದೇನಾಗ್ತದೆ ಈಸಿಲಿ ಮತ್ತೆ ಸಿಂಪಲ್ ಅದ ಅಂತ ಹೇಳ್ಬೋದು ಅಲ್ಲಿ ಸಿ ಶಾರ್ಪ್ ಒಳಗೆ. ಸೊ ಅಂಡರ್ಸ್ಟುಡ್ ದೀಸ್ 2 ಪಾಯಿಂಟ್ಸ್. when you will write a program soon, we will come to know about that, how the data types is converted and there. Okay, so clear? Everybody cleared about these 2 points? Raise your hands. Anybody have doubts? Okay, lower your hands. Anybody have doubts? What is unified system ಅಂದ್ರೆ ಅದೇ ಹೇಳಿದೆ ನಾನು. ಸೊ ಯೂನಿಫೈಡ್ ಸಿಸ್ಟಮ್ ಇಲ್ಲೇ ಕೊಟ್ಟಾನ ನೋಡ್ರಿ. ಯೂನಿಫೈಡ್ ಟೈಪ್ ಸಿಸ್ಟಮ್ ಮೀನ್ಸ್ ಇಟ್ ಎಲಿಮಿನೇಟ್ಸ್ ದ ಪ್ರಾಬ್ಲಮ್ ಆಫ್ ವೇರಿಂಗ್ ರೇಂಜಸ್ ಆಫ್ ಇಂಟಿಜರ್ ಟೈಪ್ಸ್. ಓಕೆ, ನಾ ಏನ್ ಹೇಳಾಕತ್ತೀನಿ ಅಂತಂದ್ರೆ ಈಗ ನಾ ಇಂಟಿಜರ್ ಒಳಗೆ 2 ಬೈಟ್ಸ್ ಯೂಸ್ ಮಾಡ್ಬೇಕಾಗಿತ್ತು ಅಂತ ತಿಳ್ಕೊಳ್ಳಿ. ಸೊ ಇಫ್ ಐ ಗೋ ಫಾರ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಸೊ ಇಂಟಿಜರ್ ಒಳಗೆ ಓನ್ಲಿ 2 ಬೈಟ್ಸ್ ಅಷ್ಟೇ ಯೂಸ್ ಮಾಡ್ಬೇಕು. ಓಕೆ, ಇಫ್ ಐ ವಾಂಟ್ ಟು ಗೋ ಫಾರ್ ಮೋರ್ ಲೈಕ್ 4 ಬೈಟ್ಸ್ ಹೋಗ್ಬೇಕಾಗಿತ್ತು ಅಂದ್ರೆ ನಾ ಎಲ್ಲಿ ಹೋಗ್ತೀನಿ, ಲಾಂಗಿಗೆ ಹೋಗ್ತೀನಿ. ಓಕೆ, ಸೊ ಅಲ್ಲಿ ಏನಾಗ್ತದೆ ಅಂತಂದ್ರೆ ನಂದು ರೇಂಜ್ ವೆರಿಫೈ ಆಗ್ತದೆ. ಓಕೆ, ಸೊ ಅಲ್ಲಿ ಏನಾಗ್ತದೆ, ಚೇಂಜ್ ಆಗ್ತದೆ, ನನ್ನ ವ್ಯಾಲ್ಯೂಸ್ ಏನಂತಾರೆ ಸೈಜ್ ಚೇಂಜ್ ಆಗ್ತದೆ. ಸೊ ಅಂತಲ್ಲಿ ಏನದಲ್ಲ ಅಂತ ಪ್ರಾಬ್ಲಮ್ ಏನದ ಸಿ ಶಾರ್ಪ್ ಇವ್ಯಾಲ್ಯುವೇಟ್ ಮಾಡ್ತದೆ, ಎಲಿಮಿನೇಟ್ ಮಾಡ್ತದೆ. ಅಂತಂದ್ರೆ ಏನು, ಅಂತದೇನು ಪ್ರಾಬ್ಲಮ್ ನಿಮ್ಗೆ ಬರಂಗಿಲ್ಲ. ಇಂಟಿಜರಿಗೆ 2 ಬೈಟ್ಸ್ ಯೂಸ್ ಮಾಡ್ಬೇಕು, ಲಾಂಗಿಗೆ 4 ಬೈಟ್ಸ್ ಯೂಸ್ ಮಾಡ್ಬೇಕು. ಸೊ ಅಂತ ಪ್ರಾಬ್ಲಮ್ ಏನು ನಿಮಗ ಸಿಗಂಗಿಲ್ಲ ಎಲ್ಲ ಸಿ ಶಾರ್ಪ್ ಒಳಗೆ. ದೀಸ್ 2 ಪಾಯಿಂಟ್ಸ್ ಆರ್ ಸಿಮಿಲರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಯೂನಿಫೈಡ್ ಟೈಪ್ ಸಿಸ್ಟಮ್ ಅಂತ ಹೇಳಿ. Clear, Anil? Anil cleared what is unified type system? Okay, so we'll move for the next slide. Anybody have another doubts? Any other doubts? No? Okay. Okay, so we'll move for the third characteristics, that is modern. Okay, C sharp is called a modern language due to a number of features it supports. Okay, so C sharp na modern language ಅಂತ ಕರೆಯಕತ್ತಾನ. ಎದಕ್ಕಂತಂದ್ರೆ ಇಲ್ಲಿ ಬಹಳಷ್ಟು ಫೀಚರ್ಸ್ ನ ಸಪೋರ್ಟ್ ಮಾಡ್ತದೆ which are not in the
ಪ್ರೀವಿಯಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಸೊ ಅಂತದ್ ಏನ್ ಮಾಡ್ತದೆ, ಪ್ರೀವಿಯಸ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ದಾಗ ಇದ್ರೂ ಏನದ ಇಲ್ಲೇ ಅಪ್ಡೇಟ್ ಆಗಿರ್ತದೆ. ಸೊ ಅಂತ ಫೀಚರ್ಸ್ ನ ಸಪೋರ್ಟ್ ಆಗಿರ್ತದೆ. ಸೊ ಅದಕ್ಕೆ ನನ್ ಕರಿತಾನೆ ಮಾಡರ್ನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂತ ಕರಿತಾನೆ. ಏನ್ ಬ್ಲಾಕ್ ಆಗತ್ತದ? ಇಟ್ಸ್ ಕ್ಲಿಯರ್ ನಾ? Anil, you have any problem? ಮತ್ತೇನ್ ಬ್ಲಾಕ್ ಆಗತ್ತದು ಅನಿಲ್? ಕ್ಲಿಯರ್ ಆಗಲ್ಲ ಮತ್ತೆ ಸುಮ್ಮ ಕ್ಲಾಸ್ ಡಿಸ್ಟರ್ಬ್ ಮಾಡ್ಬೇಡ. ಶಿಲ್ಪಾ ಮೇಡಮ್ ಬರ್ತಾರಂತ ನೋಡೇನು ಅನಿಲ್? ಹೌದು. ಓಕೆ, ಸೊ C# is called as modern language. ಅದಕ್ಕಂತಂದ್ರೆ ಇಟ್ ಸಪೋರ್ಟ್ಸ್ ನ್ಯೂ ಫೀಚರ್ಸ್. ಓಕೆ, ಸೊ ಅದಕ್ಕೆ ನಾನು ಕರಿತಾನೆ ಮಾಡರ್ನ್ ಲ್ಯಾಂಗ್ವೇಜ್ ಅಂತ ಕರಿತಾನೆ. ಸೊ ಅವು ಫೀಚರ್ಸ್ ಏನದಾವ ಇಲ್ಲಿ ಲಿಸ್ಟ್ ಮಾಡ್ಯಾರ ನೋಡ್ರಿ. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್. ಓಕೆ, ಸೊ ದ ಫಸ್ಟ್ ಒನ್ ಇಸ್ ಆಟೋಮೆಟಿಕ್ ಗಾರ್ಬೇಜ್ ಕಲೆಕ್ಷನ್. ಸೆಕೆಂಡ್ ಒನ್ ಇಸ್ ರಿಚ್ ಇಂಟ್ರೆನ್ಸಿಕ್ model for error handling. Okay, third one is decimal data type for financial applications. Fourth one is modern approach to debugging.